ಬೀದರ್ನ ಔರಾದ ತಹಸೀಲ್ದಾರ್ ಕಚೇರಿಯಲ್ಲಿ ಅತಿರೇಕಕ್ಕೇರಿದ ಭ್ರಷ್ಟಾಚಾರ ವಿಚಾರ ತಿಳಿದಂತೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಪ್ರಭು ಚವ್ಹಾಣ್. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ದಲ್ಲಾಳಿಗಳೇ ಗುಮಾಸ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಏನೇ ಕಾರ್ಯನಿರ್ವಹಿಸಬೇಕಾದ್ರೂ ಕೂಡ ಗುಮಾಸ್ತರಿಗೆ ಬದಲಾಗಿ ದಲ್ಲಾಳಿಗಳಿಗೆ ನಾವು ಭೇಟಿಯಾಗಬೇಕಾಗಿದೆ. ಅಲ್ಲಿ ಗುಮಾಸ್ತರ ಕುರ್ಚಿಯಲ್ಲಿ ಇರುವುದು ದಲ್ಲಾಳಿಗಳ ಹೊರತು ಯಾವ ಗುಮಾಸ್ತ ಕೂಡ ನಮಗೆ ಕಾಣುವುದಿಲ್ಲ. ಅವರು ಏನಿದ್ರೂ ಕೂಡ ಸಂಬಳ ಪಡೆಯುವುದಕ್ಕೆ ಮಾತ್ರ ಸೀಮಿತ ಎಂಬಂತಾಗಿದೆ. ಇದರಿಂದಾಗಿ ಬೇಸತ್ತ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ದಲ್ಲಾಳಿಗಳು ಹಣ ಪಡೆದು ನೇರವಾಗಿ ಭ್ರಷ್ಟ ಅಧಿಕಾರಿಗಳಿಂದ ಸಹಿ ಪಡೆದುಕೊಂಡು ವಿವಾಹ ನೋಂದಣಿ ಪ್ರಮಾಣ ಪತ್ರ ನೀಡುತ್ತಿರುವುದನ್ನು ಸೆರೆ ಹಿಡಿದು ಶಾಸಕರ ಗಮನಕ್ಕೆ ತಂದಿದ್ದಾರೆ. ಆಗ ಶಾಸಕರಾದ ಪ್ರಭು ಚವ್ಹಾಣ್ ರವರು ಕಚೇರಿಗೆ ಆಗಮಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೂರವಾಣಿ ಮೂಲಕ ಮೇಲಧಿಕಾರಿಗಳೊಂದಿಗೆ ಮಾತನಾಡಿ ಕರ್ತವ್ಯಕ್ಕೆ ಹಾಜರಾಗದ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತು ಮಾಡುವಂತೆ ಹೇಳಿ ಕಚೇರಿಯ ಆವರಣದಲ್ಲಿ ಕಸದ ರಾಶಿಯನ್ನು ನೋಡಿ ತಹಸೀಲ್ದಾರರನ್ನ ರೇಗಿದ ಶಾಸಕರು ಈ ಕೂಡಲೇ ತೆರವುಗೊಳಿಸುವಂತೆ ತಿಳಿಸಿದಾಗ ತಹಸೀಲ್ದಾರ್ ಆಗ 10 ದಿನಗಳಲ್ಲಿ ಕಚೇರಿಯೆಲ್ಲ ಎಲ್ಲ ಅನ್ಯೋನ್ಯತೆಗಳನ್ನು ಸರಿಪಡಿಸುವುದಾಗ ಕೇಳಿಕೊಂಡಿದ್ದಾರೆ. ಆಗ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬರುವ 10 ದಿನಗಳಲ್ಲಿ ತಹಸೀಲ್ದಾರರದು 11ನೇ ದಿನ ನನ್ನದು ಎಂದು ಹೇಳುವ ಎಲ್ಲ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. 10 ದಿನಗಳಲ್ಲಿ ಅಧಿಕಾರಿಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಚೇರಿಯ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ತಾಲೂಕಿನ ಜನತೆಗೆ ನ್ಯಾಯಯುತವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾಗದ ಶಾಸಕರು ಹೇಳಿದಂತೆ 11ನೇ ದಿನದಂದು ಶಾಸಕರ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾರೋ ಅಥವಾ ಇಲ್ಲೋ ಅಂತ ಕಾದು ನೋಡಬೇಕಾಗಿದೆ. ಕೇಳಬೇಡ್ರಿ ಆಕ್ಷನ್ ಏನು ಅವರಿಗೆ ಇಲ್ಲಿ ಬರಬಾರ್ದು ಸಸ್ಪೆಂಡ್ ಮಾಡ್ಬಿಟ್ಟು ಯಾರವ ಈಗ ಫೋಟೋ ಯಾರಂತ ಗೊತ್ತಾಗ್ತಾ ಇಲ್ಲ ನನಗೆ ಕಾಂಟ್ಯಾಕ್ಟ್ ಬೇಸಿರ್ತಾರೋ ಹೌದು ನನ್ನ ಫೈಲ್ ಬಿಡು ಸಿಸಿ ಕ್ಯಾಮೆರಾ ಚೆಕ್ ಮಾಡಿ ಮೇಡಮ್ ಟೈಮ್ 10:40 ನಿಮಿಷ ಇತ್ತು ಎಲ್ಲರೂ ಬರ್ತಿರ್ತಾರೆ ಹೀಗೆ ಮಾಡಿ ಅಂತ ನಾನು ಹೇಳ್ತೀನಿ ಮೇಡಮ್ ನಾನು ಹೋರಾಟ ಅಂತ ಕೇಳಲ್ಲ ಮೇಡಮ್ ಕಾನೂನು ಪ್ರಕಾರ ಮಾಡಿ ನಾನು ಕಾನೂನು ಪ್ರಕಾರ ಮಾಡಿದ್ ಮೇಡಮ್ ಇದು ಹೇಳಿಲ್ಲ ಬಟ್ ಜನರಿಗೆ ಹಸ್ಬೆಂಡ್ ಮಾಡ್ತಾ ಇದ್ರಿ ಜನರಿಗೆ ಎಷ್ಟು ಅಂತ ಮೆತ್ತುರಾಗಿದೆ ಕಾನೂನು ಪ್ರಕಾರ ಮಾಡಿದ್ದಕ್ಕೆ ಇದು ನಿಮಗೆ ಗೀಟ್ ಕೇಳ್ತಾ ಇರೋದು ನಾವು ನಮ್ಮ ತಹಸೀಲ್ನಲ್ಲಿ ಭಾಳ ವ್ಯವಹಾರ ನಡ್ತಾ ಇದೆ. ಫೋನ್ ಬಂದ ಮೇಲೆ ನಾನು ದಿಢೀರ್ ಭೇಟಿ ಬಂದೀನಿ. ಶೌಚಾಲಯ ಬಗ್ಗೆ ಕೂಡ ವಿಸಿಟ್ ಮಾಡಿದ್ದೀನಿ. ಡ್ರಿಂಕಿಂಗ್ ವಾಟರ್ ಕೂಡ ನೋಡಿದ್ದೀನಿ, ಸರಿ ವ್ಯವಸ್ಥೆ ಇಲ್ಲ ಇಲ್ಲಿ. ಹೀಗಾಗಿ ತಹಸೀಲ್ದಾರ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. 10 ದಿವಸದಲ್ಲಿ ಎಲ್ಲ ಈಗ ಕ್ಲೀನ್ ಆಗಬೇಕು, ವಾಟ್ಸಪ್ ಕಳಿಸ್ಬೇಕು. ವಾಪಸ್ ವಿಸಿಟ್ ಮಾಡ್ತಿದ್ದೀನಿ. ಅವ್ರು ಹೇಳಿದ್ದೀನಿ ನಮ್ಮ ಕಡೆ ಏನು ಹೇಳ್ತಾರೆ ಮಾಡ್ತೀನಿ, ಆರ್ಡರ್ ಹೇಳಿದ್ದೀನಿ. ನಮ್ಮದು ಡ್ರಿಂಕಿಂಗ್ ವಾಟರ್, ಕುಡ್ಲೆ ನೀರು, ಶೌಚಾಲಯ, ಆಮೇಲೆ ಕ್ಲೀನ್ ಎಲ್ಲ ಖಂಡಿತವಾಗಿ ನಮ್ಗೆ ಬೇಕು ಫಸ್ಟ್. ಆಮೇಲೆ ಯಾರ್ಯಾರು ಜಲ್ದಿ ಬರ್ತಾ ಇಲ್ಲ ಅವ್ರು ಅಬ್ಸೆಂಟ್ ಆಗ್ತಾರೆ, ಪಗಾರ ಕಪಾತ್ ಮಾಡಬೇಕು. ಬಟ್ ಈ ಜೊತೆ ಕೂಡ ಫೋನಲ್ಲಿ ಮಾತಾಡ್ತೀನಿ. ಆಮೇಲೆ ರಿಜಿಸ್ಟಾರ್ನಲ್ಲಿ ಎಲ್ಲ 1, 2, 3 ಟೇಬಲ್ ಅವರಿಗೆ ದುಡ್ಡು ಕೊಡಬೇಕು, ಮುಂದೆ ಈ ಥರ ವ್ಯವಸ್ಥೆ ಆಗ್ತಾ ಇದೆ. ಯಾವ ಥರ ತಮ್ಮ ವ್ಯಾಪ್ತಿಯಲ್ಲಿ ಬರ್ತೇವೆ ಕಂಟ್ರೋಲ್ ಯಾವ ಥರ ಮಾಡ್ತೀವಿ ಮಾಡಿರಿ, ನಾನು ಸಸ್ಪೆಂಡ್ ಮಾಡಿರಿ, ಡಿಸಿ ಮಾತಾಡ್ತೀನಿ. ರಿಪೋರ್ಟ್ ಕಳಿಸಲಿಲ್ಲ. ರಿಜಿಸ್ಟರ್ ಭಾಳ ಕಂಪ್ಲೇಂಟ್ ಬರ್ತಾ ಇದೆ ಎಲ್ಲ ಕಡೆ, ಪ್ರತಿ ಊರಿನ ಅವ್ರ ಕಂಪ್ಲೇಂಟ್ ಬರ್ತಾ ಇದೆ. ಆಮೇಲೆ ತಹಸೀಲ್ ಅಂದರೆ ನಮ್ಗೆ ಭಾಳ ಎಲ್ಲ ಕಡೆ ಸರ್ ತಹಸೀಲ್ ಹೋದರೆ ಕೆಲಸ ಆಗ್ತಾ ಇಲ್ಲ, ವಿದೌಟ್ ದುಡ್ಡು ಕೆಲಸ ಆಗ್ತಾ ಇಲ್ಲ, ಹಿಂಗೆ ಹೇಳ್ತಾರೆ. ಹಾಗಾಗಿ ನಾನು ಶ್ರೀಪುರದಲ್ಲಿ ವಿಸಿಟ್ ಮಾಡಿದ್ದೀನಿ ಸರ್. एक बात जो सब रजिस्टर के है, जो सब रजिस्टर के पैसा आपके सामने ये सो है सर, आप इसके बारे में क्या कहेंगे? मैं बोला ना अभी ये डिशू को मैं बात किया हूँ और वो जो दिया है उसको सस्पेंड करने के लिए मैं रिकमेंड करूँगा. और दूसरी बात क्या बोलते, जो मीडिया है, जब कोई गरीब भी अगर से आके भी अगर सच मोबाइल में रख लिया तो डाउट करके क्या बोलते उनके ऊपर कंप्लेंट कर रहे सर. नहीं उसका बहुत ज़्यादा हो गया है. अभी मैं डीसी को बात किया हूँ, आरसी को बात करता हूँ, इसको इधर से निकाल देंगे. और तहसील ऑफिस के अंदर क्या बोलता, आप फिर तहसील इसमें ग्राउंड के अंदर आप परिशीलन करें, दुनिया का कचरा कूड़ा गिरा हुआ है सर. फिर भी क्या बोलते कोई अधिकारी है, कोई आके देखना नहीं देखना, वो उसके देखी नहीं है सर. उसीलिए तहसीलदार को मैंने बात किया है, डिप्टी तहसीलदार को 10 दिन मांगा है, 10 दिन उनका, 11वां मेरा.